ಹಲೋ ಮಾಸ್ಟರ್ಸ್, ಎಲ್ರಿಗೂ ನಮಸ್ಕಾರ. ಶರಣು ಶರಣಾರ್ಥಿ. PMC ಕನ್ನಡ ವಾಹಿನಿಯಲ್ಲಿ ಪ್ರಸ್ತುತವಾಗ್ತಾ ಇರೋ ಯಶೋಧರೆಯ ಪ್ರಯಾಣಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವ್ರಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವ್ರಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು, ಶತಕೋಟಿ ಪ್ರಣಾಮಗಳು. ಹಾಗೂ ಸ್ವಾಮಿ ಸಮರ್ಥರು, ಮಹಾವತಾರ್ ಬಾಬಾಜಿ, ಇನ್ನೂ ಅನೇಕ ಗುರುಗಳು ನನ್ನ ಹಾದಿಯಲ್ಲಿ ದಾರಿ ತೋರಿಸ್ತಾ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು, ಪ್ರಣಾಮಗಳು. ಇವತ್ತು ನಾವು ಯಶೋಧರೆಯ ಪ್ರಯಾಣದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಮಾಸ್ಟರ್ಸ್. ಇದು ಕೊನೆಯ ಸಂಚಿಕೆ. ಯಶೋಧರೆಯ ಕಥೆ ನಾನು ಮುಂಚೆನೇ ಹೇಳಿದ್ದೆ ಮೊದಲನೇ ಅಧ್ಯಾಯದಲ್ಲೇ. ಈ ಪುಸ್ತಕ ಬುದ್ಧಾಸ್ ವೈಫ್ ಅಥವಾ ಸಂಘಂ ಶರಣಂ ಗಚ್ಚಾಮಿ, ಈ ಪುಸ್ತಕದಲ್ಲಿ 2 ಭಾಗಗಳಿವೆ. ಮೊದಲನೇ ಭಾಗ ಯಶೋಧರೆಯ ಜೀವನಗಾಥೆ, ಅವಳ ಕಥೆ, ಅವಳು ಏನೆಲ್ಲ ಅನುಭವಿಸಿದ್ಲು, ಅವಳ ಮಗುವನ್ನ ಹೇಗೆ ಪೋಷಿಸಿದ್ಲು, ಬುದ್ಧನ ಅಗಲುವಿಕೆಯನ್ನ ಹೇಗೆ ಸಹಿಸಿಕೊಂಡು ಜೀವನವನ್ನು ಸಾಗಿಸಿದ್ಲು, ಆಧ್ಯಾತ್ಮ ದಾರಿಯನ್ನ ಹಿಡಿದು ಏನೆಲ್ಲ ಸಾಧನೆ ಮಾಡಿದ್ಲು ಅನ್ನೋದು ಮೊದಲನೇ ಭಾಗದ ಕಥೆ. ಅದನ್ನ ನಾವು ಪ್ರತಿ ಸಂಚಿಕೆಯಲ್ಲೂ ಉದ್ದಕ್ಕೂ ನೋಡ್ತಾ ಬಂದಿದ್ದೀವಿ. ಈ 2ನೇ ಭಾಗದಲ್ಲಿ ಅನೇಕ ವಿಷಯಗಳು, ಧ್ಯಾನದಿಂದ ಮೊದಲುಗೊಂಡು ಹೇಗೆ ಬಾಳ್ಬೇಕು, ಪ್ರತಿ ಹಂತದಲ್ಲೂ ಮಕ್ಕಳಾಗಿ, ಯುವಕರಾಗಿ, ವೈವಾಹಿಕ ಜೀವನದಲ್ಲಿ ಹಾಗೂ ವಯಸ್ಕರಾಗಿ, ವೃದ್ಧಾಪ್ಯದಲ್ಲಿ ಏನೆಲ್ಲ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ, ಅದನ್ನೆಲ್ಲ ಹೇಗೆ ಸಂಭಾಳಿಸ್ತಾ ಹೇಗೆ ಬದುಕಬೇಕು ಅನ್ನೋದನ್ನು ಬಹಳ ಕೂಲಂಕುಷವಾಗಿ ಹೇಳಿದ್ದಾರೆ ಮಾಸ್ಟರ್ಸ್. ಅಷ್ಟನ್ನು ಹೇಳೋದಕ್ಕೆ ಬಹಳನೇ ವಿಸ್ತಾರವಾಗಿದೆ. ಹಾಗಾಗಿ ಅದರಲ್ಲಿ ಚಿಕ್ಕ ಅಂಶವನ್ನು, ಬಹಳ ಇಷ್ಟು ಕಡಿಮೆ ಅಂಶವನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಎಷ್ಟು ಅರ್ಥ ನನಗಾಗಿದೆಯೋ ಅದರಲ್ಲಿ ಒಂದಿಷ್ಟು ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ. ಇಲ್ಲಿ ಅನೇಕ ಉದಾಹರಣೆಗಳು ಅಂತ ನಾನು ಹೇಳಿದೆ. ಅದರಲ್ಲಿ ವಿಕ್ಕಿ ಎನ್ನುವ ಮಹಿಳೆ, ಇದು ಯಾಕೆ ಈ ಉದಾಹರಣೆಗಳು ಯಶೋಧರೆಯ ಬದುಕಿಗೆ ಹೇಗೆ ಎಲ್ಲ ಕೊಂಡಿ ಇದೆ ಅನ್ನೋದನ್ನು ಹೇಳ್ತೀನಿ. ವಿಕ್ಕಿ ಅನ್ನೋ ಮಹಿಳೆ, ಆಕೆ ನಮ್ಮ ಸ್ಯಾನ್ ಮತ್ತು ಜಾನೆಟ್ ಇವರ ಒಂದು ಪರಿಚಿತ ಮಹಿಳೆ. ಆಕೆಯ ಜೀವನದಲ್ಲಿ ಅವಳಿ ಮಕ್ಕಳು ಹುಟ್ಟುತ್ತಾರೆ, ಒಂದು ಗಂಡು ಒಂದು ಹೆಣ್ಣು. ಆ ಗಂಡು ಮಗು ಸಂಪೂರ್ಣ ಆರೋಗ್ಯವಾಗಿ ಚೆನ್ನಾಗಿ ಹುಟ್ಟಿರುತ್ತೆ, ಹೆಣ್ಣು ಮಗುನು ಆರೋಗ್ಯವಾಗಿ ಹುಟ್ಟಿರುತ್ತೆ. ಆದರೆ ಹುಟ್ಟಿದ ನಂತರ ಅನೇಕ ತಿಳಿದೋ ಅನೇಕ ಸಮಸ್ಯೆಗಳು ಎದುರಾಗಿ, ಆರೋಗ್ಯ ಸಮಸ್ಯೆಗಳು, ದೇಹದ ಸಮಸ್ಯೆಗಳು ಆ ಹಸುಗೂಸಲಿ ಮೂಡಿ ಬಂದು ಅದು ಹಸು ನೀಗುತ್ತೆ. ಈಗ ಈ ಪರಿಸ್ಥಿತಿ ಸೃಷ್ಟಿಸ್ಕೊಂಡ್ರೆ, ಒಂದು ತಾಯಿಯಾಗಿ ಯಾವುದೇ ಹೆಣ್ಣು ಮಕ್ಕಳ ಒಂದು ತಾಯ್ತನದ ಈ ಘಟ್ಟವನ್ನು ನೆನೆಸ್ಕೊಂಡ್ರೆ, ಒಂದು ಮಗು ಸಂಪೂರ್ಣ ಆರೋಗ್ಯವಾಗಿ ಮಡಿಲಲ್ಲಿ ಒಂದು ಮಗು ನಲಿತಾ ಇದೆ, ಇನ್ನೊಂದು ಮಗು ಪ್ರಾಣ ಹೋಗಿದೆ. ಹೇಗಿರ್ಬೋದು ಆ ಹೆಣ್ಣು ಮಗಳ ಪರಿಸ್ಥಿತಿ ಅಲ್ವಾ? ಈಗ ಮರಣ ಹೊಂದಿದ ಮಗುವಿನ ಕಡೆ ದುಃಖಿಸ್ಬೇಕಾ, ಅಥವಾ ಕೈಯಲ್ಲಿರೋ ನಲಿದಾಡ್ತಿರೋ ಮಗುವನ್ನು ನೋಡಿ ಸುಖಿಸ್ಬೇಕಾ? ಸುಖ ದುಃಖ ಎರಡೂ ಜೊತೆಯಾಗಿ ಈ ಹೆಣ್ಣು ಮಗಳ ಜೀವನದಲ್ಲಿ ಬರುತ್ತೆ. ಅದು ಯಶೋಧರೆಯ ಕತೆಗೆ ಹೋಲಿಸ್ತಾರೆ. ಅಂದರೆ ಒಂದನ್ನು ಕಳ್ಕೊಂಡಾಗ ಇನ್ನೊಂದು ಕೈಯಲ್ಲಿ ಭಗವಂತ ಕೊಟ್ಟಿರ್ತಾನೆ. ಹಾಗಾಗಿ ನಾವು ಕಳ್ಕೊಂಡಿರೋ ದುಃಖ ಎಷ್ಟು ಅಗಾಧವಾಗಿದೆ. ಒಂದು ಮಗು ಕಳ್ಕೊಂಡ್ರೆ ಅದು ಹಿರಿಯರು ಹೇಳ್ತಾರೆ ಪುತ್ರ ಶೋಕಂ ನಿರಂತರಂ ಅಂತ. ಆ ಮಗು ಕಳ್ಕೊಂಡಿರೋ ಆ ದುಃಖವನ್ನು ಯಾವ ಪೋಷಕರು ತಾವು ಬದುಕಿರುವವರೆಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಆ ದುಃಖವನ್ನು ಅದು ಅಲ್ಲೇ ಇರುತ್ತೆ, ಅದನ್ನು ಕೂಡ ಅನುಭವಿಸ್ಬೇಕು ಅಂತಾರೆ. ಯಾವುದೇ ಒಂದು ದುಃಖ, ಒಂದು ಮಗು ಕಳ್ಕೊಂಡಿರೋದಷ್ಟೇ ಅಲ್ಲ, ಬದುಕಿನಲ್ಲಿ ಬರುವಂತಹ ಯಾವುದೇ ದುಃಖವನ್ನು ಅನುಭವಿಸ್ತೀವಲ್ಲ, ಯಾಕೆ ಅನುಭವಿಸ್ಬೇಕು ಸಂಪೂರ್ಣವಾಗಿ ಅಂತ ಹೇಳ್ತಾರೆ ಅಂದರೆ, ಮನುಷ್ಯನ ಮನಸ್ಸು ಆ ದುಃಖಗಳ ಅನುಭವದಿಂದಲೇ ಬಹಳ ಪಕ್ವ ಆಗುತ್ತೆ ಅಂತ ಹೇಳ್ತಾರೆ. ಈ ಪಕ್ವತೆ ಬೇಕಾ ನಮಗೆ? ಬರ್ತೀನಿ ಆ ಮಾತಿಗೆ. ಹಾಗಾಗಿ ಈ ವಿಕ್ಕಿಗೆ ಬರೋಣ. ಈ ವಿಕ್ಕಿ ಕಳ್ಕೊಂಡ ಒಂದು ಹೆಣ್ಣು ಮಗು ದುಃಖದೊಂದಿಗೆ, ಜೀವಂತವಿರುವ ಈ ಗಂಡು ಮಗು
ಆ ಸುಖವನ್ನು ಅವಳು ಅನುಭವಿಸ್ಬೇಕು, ಆ ದುಃಖವನ್ನು ಕೂಡ ಅನುಭವಿಸ್ಬೇಕು, ಈ ಸುಖವನ್ನು ಕೂಡ ಅನುಭವಿಸ್ಬೇಕು. ಇದೇ ನಮ್ಮ ದೈನಂದಿನ ಬದುಕು ಅಥವಾ ಮನುಷ್ಯನ ಬದುಕು. ಈ ಬದುಕಿನಲ್ಲಿ, ಇಂಥ ಬದುಕಿನಲ್ಲೇ ಸಾರ ಇದೆ. ಇದಕ್ಕೆ ಕಾರಣಗಳು ಏನೇ ಇರಲಿ ಮಾಸ್ಟರ್ಸ್, ಅಥವಾ ನಾವು ಏನು ಪಾಸ್ಟ್ ಲೈಫ್ ಕರ್ಮ ಅಂತ ಹೇಳ್ತೀವಿ, ಅಥವಾ ನಾವು ತಂದಿರತಕ್ಕಂಥ ಬುದ್ಧಿಯ ಫಲ ಅಂತ ಹೇಳ್ತೀವಿ, ಏನೇ ಇರ್ಬೋದು, ಆದರೆ ಈ ಸುಖ ದುಃಖಗಳ ಒಂದು ತೊಳಲಾಟದಲ್ಲೇ ಮನುಷ್ಯನ ಜೀವನ ನಡೀತಾ ಇರುತ್ತೆ. ಯಶೋಧರೆಯು ಹಾಗೆ. ಗಂಡ ಮನೆ ಬಿಟ್ಟು ಹೋದರೂ ಕೈಯಲ್ಲಿರುವ ಹಸುಗೂಸು 13 ವರ್ಷ ಕಾದು ಹುಟ್ಟಿದಂಥ ಕೂಸು ಅದು. ಆ ಕೂಸಿನ ಲಾಲನೆ ಪಾಲನೆಯಲ್ಲಿ ಜೀವನ ಸಾಗಿಸ್ಬೇಕು ಅಂತ ಪ್ರಜಾಪತಿ ಅವಳನ್ನು ಎತ್ತಿ ಹಿಡಿದು ಬದುಕುವ ದಾರಿಯನ್ನು ತೋರಿಸ್ತಾಳೆ. ಹಾಗೆ ನಮ್ಮ ಯಶೋಧರೆ ಕೂಡ ಬಾಳಿ 4 ಜನರಿಗೆ ದಾರಿ ಕೂಡ ಮಾಡ್ತಾಳೆ. ಇನ್ನೊಂದು ಉದಾಹರಣೆ, ಮಿರಿಯಂ ಅನ್ನೋ ಒಂದು ಹೆಣ್ಣು ಮಗಳು. ಆಕೆಗೆ 3 ಜನ ಮಕ್ಕಳು ಹುಡ್ತಾರೆ. ಅದರಲ್ಲಿ ಮೊದಲನೇ ಮಗು ಹುಟ್ಟಿದ ನಂತರ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಿ 2 ತಿಂಗಳಲ್ಲೇ ಅಸು ನೀಗುತ್ತೆ. ಇನ್ನು 2ನೇ ಮಗು ಬಹಳ ಆರೋಗ್ಯವಾಗಿ ಹುಟ್ಟುತ್ತೆ, ಚೆನ್ನಾಗಿರುತ್ತೆ ಅದು. 3ನೇ ಮಗು ಅದು ಹೆಣ್ಣು ಮಗು. ಅದಕ್ಕೆ ಮಾನಸಿಕವಾಗಿ ಅಂಗವಿಕಲತೆ ಇರುತ್ತೆ, ಶಾರೀರಿಕವಾಗಿ ಅಂಗವಿಕಲತೆ ಇರುತ್ತೆ, ಮಾನಸಿಕವಾದ ಎಷ್ಟೋ ದೌರ್ಬಲ್ಯಗಳಿರ್ತವೆ. ಈ 2 ಮಾನಸಿಕ ಹಾಗೂ ಶಾರೀರಿಕ 2 ಸಮಸ್ಯೆಗಳನ್ನ ಎದುರಿಸ್ಕೊಂಡು ಆ ಗಂಡ ಹೆಂಡತಿ, ಆ ಪೋಷಕರು ಆ ಮಗುನ ಸಾಕ್ತಾ ಜೀವನ ಸಾಗಿಸ್ತಾ ಇರ್ತಾರೆ. ಇಲ್ಲಿ ಏನು ವಿಷಯ ಅಂತ ಹೇಳ್ತೀನಿ, ಒಂದು ಅಂಗವಿಕಲತೆ, ಒಂದೇ ಒಂದು ಅಂಗವಿಕಲತೆ ಇದ್ರೂ ಆ ಮಗುವಿನ ಸಾಕೋದ್ರಲ್ಲಿ ಎಷ್ಟೆಲ್ಲ ಶ್ರಮ ಪೋಷಕರು ಪಡಬೇಕಾಗತ್ತೆ. ಅಂದರೆ ಅದರ ಲಾಲನೆ ಪಾಲನೆ ಒಂದಾದರೆ, ಅಂಥ ಮಕ್ಕಳಿಗೆ ಇರುವಂಥ ಒಂದು ವಿಶೇಷವಾದ ಶಾಲೆಗಳಿರ್ತವೆ. ಆ ಶಾಲೆಗಳ ಹುಡುಕಿ ಆ ಮಕ್ಕಳಿಗೆ ಕಳಿಸ್ಬೇಕಾಗತ್ತೆ. ಆ ಶಾಲೆಗಳಿಗೆ ಹಣಕಾಸಿನ ವೆಚ್ಚ ಕೂಡ ಬಹಳ ಇರುತ್ತೆ. ಇದು ನಾನು ಯಾಕೆ ಪ್ರತಿಯೊಂದು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಒಂದೊಂದು ನಮ್ಮ ಈ ಅಂಶಗಳೆಲ್ಲವೂ ನಮಗೆ ಗಣನೀಯ. ಏಕೆಂದರೆ ಇದು ದೈನಂದಿನ ಬದುಕಿನಲ್ಲಿ ಈ ಒಂದು ಹಣಕಾಸಿನ ವೆಚ್ಚದ ಒಂದು ಏನು ಭಾರ ಇದೆ, ಆ ಪೋಷಕರು ಹೊರಲೇಬೇಕಾಗುತ್ತೆ. ಅದು ಒಂದು ಭಾರ ಆಗುತ್ತಲ್ವ ಸಂಸಾರಕ್ಕೆ. ಆದರೂ ಮಕ್ಕಳನ್ನ ನಾವು ಎಲ್ಲೋ ಬಿಟ್ಟುಬಿಡೋಕ್ಕಾಗಲ್ಲ, ನಮ್ಮ ಮಗು. ಹಾಗಾಗಿ ಅದಕ್ಕೆ ಬೇಕಾದಂಥ ಪೂರಕವಾಗಿರುವಂಥ ಎಲ್ಲವನ್ನು ಪೋಷಿಸಿ ಅವೆಲ್ಲವನ್ನು ಗಣನೆಗೆ ತಗೊಂಡೇ ಸಾಕಬೇಕಾಗುತ್ತೆ. ಇದೆಲ್ಲವೂ ಸಂಸಾರದಲ್ಲಿ ಒಂದು ಒತ್ತಡ ಹೇರುತ್ತೆ. ದಿನನಿತ್ಯದ ಒಂದು ಏನಂತಾರೆ ಫಿಸಿಕಲ್ ವರ್ಕ್ ಅಥವಾ ದೈನಂದಿನ ಒಂದು ಆ ಮಗುವಿನ ಸಾಕೋದಕ್ಕೆ ಈ ತಾಯಿ 10ರಷ್ಟು ಶ್ರಮ ಪಡಬೇಕಾಗುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂದರೆ ಅಂಗಾಂಗಗಳ ಅಂಗವಿಕಲತೆ ಅಲ್ಲದಿರ ಮಾನಸಿಕ ದೌರ್ಬಲ್ಯ. ಈ ಮಾನಸಿಕ ದೌರ್ಬಲ್ಯ ಅಂದರೆ ಅದೇ ಒಂದು ದೊಡ್ಡ ಚಾಲೆಂಜ್. ಈ 2 ಇದ್ಬಿಟ್ರೆ ಅಂತೂ ಇನ್ನಷ್ಟು ಕಷ್ಟ. ಈ ತಾಯಿ ಏನು ಹೇಳ್ತಾಳೆ ಅಂದರೆ, ಆ ಮಗು ಹೆಸರು ಎಸ್ತರ್ ಅಂತ. ಮಿರಿಯಂ ಹೇಳ್ತಾಳೆ, ಈ ಮಗು ನನಗೆ ದಾರಿ ತೋರಿಸೋದಕ್ಕೆ ನನ್ನ ಜೀವನದಲ್ಲಿ ಬಂದ್ಲೇನೋ ಅಂತ. ಇಂಥ ಒಂದು ಮಗು ಯಾಕೆ ದಾರಿ ತೋರಿಸುತ್ತೆ ಪೋಷಕರಿಗೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ, ಈ ಪೋಷಣೆಯ ಹಾದಿಯಲ್ಲಿ ಏನೆಲ್ಲ ತ್ಯಾಗ ಪೋಷಕರು ಮಾಡಬೇಕಾಗತ್ತೆ, ಏನೆಲ್ಲ ತ್ಯಾಗ ಅಥವಾ ಏನೆಲ್ಲ ಒಂದು ಸಹಿಸ್ಕೋಬೇಕಾಗತ್ತೆ ತಂದೆ ತಾಯಿಗಳು. ಯಾಕಂದರೆ ಇಲ್ಲಿ ದಿನನಿತ್ಯದ ಶಾರೀರಿಕ ಶ್ರಮ ಅಲ್ಲದಿರ ಮಾನಸಿಕ ಒತ್ತಡ ಬಹಳ ಇರುತ್ತೆ. ಏಕೆಂದರೆ ಅಂಥ ಒಂದು ಮಗುವನ್ನು ಸಾಕೋ ಒಂದು ಹಾದಿಯಲ್ಲಿ ನಾವು ಪ್ರಪಂಚವನ್ನು ಎದುರಿಸ್ಬೇಕಾಗತ್ತೆ, ಆ ಒಂದು ಚಾಲೆಂಜಸ್ನ ಎದುರಿಸ್ಬೇಕಾಗತ್ತೆ. ಜೊತೆಗೆ ಇನ್ನೊಂದು ಮಗುನೂ ನಾವು ಅಷ್ಟೇ ಆರೈಕೆ ಕೊಟ್ಟು ಪೋಷಿಸ್ಬೇಕಾಗತ್ತೆ. ಈ ಎಲ್ಲ ಅಂಶಗಳನ್ನ ಗಣನೆಗೆ ತಗೊಂಡಾಗ ಎಷ್ಟು ಆ ತಂದೆ ತಾಯಿ ಮೇಲೆ ಜವಾಬ್ದಾರಿ ಒತ್ತಡ ಇರುತ್ತೆ. ಅಂಥ ಒತ್ತಡದಲ್ಲೂ ಆ ತಾಯಿ ಹೇಳೋ ಮಾತು ಏನು ಅಂದರೆ, ಈ ಮಗು ನನಗೆ ಪಾಠ ಕಲಿಸ್ಲಿಕ್ಕೆ, ಅಂದರೆ ಈ ಎಲ್ಲ ಏನು ಸವಾಲುಗಳನ್ನ ಎದುರಿಸ್ತಾ ಬದುಕಬೇಕಾಗತ್ತೆ. ಆ ಸವಾಲುಗಳನ್ನ ಎದುರಿಸ್ಬೇಕಾದ್ರೆ ನಾವು ಕಲಿಯುವಂಥ ಪಾಠ, ಪ್ರತಿಯೊಂದು ಸವಾಲಿಗೂ ಒಂದು ಪರಿಹಾರ ಅಂತ ನಾವು ಏನು ಕಂಡುಕೋತೀವಲ್ಲ, ಆ ಪರಿಹಾರಗಳೇ ನಾವು ಕಲಿಯೋ ಪಾಠಗಳು. ಆ ಪರಿಹಾರದಿಂದಲೇ ನಾವು ತಿಳ್ಕೊಳ್ಳುವಂಥ ಜೀವನ ಸತ್ಯಗಳು. ಅದಕ್ಕೆ ಮಿರಿಯಂ ಹೇಳ್ತಾಳೆ, ಈ ಮಗು ನನ್ನ ಆಧ್ಯಾತ್ಮ ಬೆಳಕು, ನನ್ನ ಆಧ್ಯಾತ್ಮ ಬದುಕಿಗೆ ಈ ಕೂಸು ನನ್ನ ದಾರಿ ದೀಪ. ನೋಡಿ, ಆಕೆ ಎಷ್ಟು ಅನುಭವಿಸಿರ್ಬೇಡ ಮಾಸ್ಟರ್ಸ್, ಒಂದು ದುಃಖ ನೋವು ಇಂಥ ಒಂದು ಮಗು ಹುಟ್ಟಿದಾಗ ಯಾವುದೇ ತಂದೆ ತಾಯಿಗೆ ದುಃಖ ಆಗುತ್ತೆ. ಮಗು ಹುಟ್ಟಿದ ಸಂತಸ ಇದ್ದರೂ ಹೇಗೆ ಸಾಕಬೇಕು ನಾವು ಈ ಮಗುನ ಅಲ್ವಾ?
ಹಾಗೆಲ್ಲ ಸವಾಲುಗಳಿದ್ರು ಅದನ್ನ ಎದುರಿಸಿ ಆಕೆ ಈ ಮಗುವಿನ ಜೊತೆ ನಾನು ಕಲಿತಂಥದ್ದು ಎಷ್ಟೋ ಇದೆ. ಅವಳ ನಗು, ಅವಳ ಮಾತು, ಅವಳ ಆಟ ಪಾಠಗಳು ಸಾಮಾನ್ಯ ಮಕ್ಕಳ ಹಾಗೆ ಇಲ್ಲದೆ ಇರಬಹುದು, ಆದರೂ ಅವಳದೇ ರೀತಿಯ ಒಂದು ಮಾರ್ಗ ಇರುತ್ತಲ್ಲ, ಅವಳದೇ ರೀತಿಯ ಒಂದು ಸಂಪರ್ಕ ಇರುತ್ತಲ್ಲ, ಅದರಿಂದ ನಾನು ಎಷ್ಟು ಕಲ್ತಿದ್ದೀನಿ, ಇವಳು ನನಗೆ ಬೆಳಕು ತೋರಿಸ್ತಾ ಇದ್ದಾಳೆ ಅಂತ ಆ ತಾಯಿ ಹೇಳ್ತಾಳಂತೆ. ಅಂದರೆ ಇಲ್ಲೂ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಬರೀ ನೋವನ್ನು ನಾವು ಗಣನೆಗೆ ತಗೊಳ್ಳೋದಲ್ಲ, ನೋವಿಂದ ನಾವು ಕಲಿಯುವಂಥ ಪಾಠಗಳು. ಯಾಕೆಂದರೆ ಅವಾಗಲೇ ಮನುಷ್ಯ, ಅದಕ್ಕೆ ನಾನು ಮುಂಚೆನೇ ನಿಮ್ಗೆ ಹೇಳಿದೆ, ಪಕ್ವತೆ, ಮನಸ್ಸಿನ ಪಕ್ವತೆ ಆಗುತ್ತೆ ಅಂತ. ಏಟು ಬಿದ್ದಾಗಲೇ, ಉಳಿಪೆಟ್ಟು ಬಿದ್ದಾಗಲೇ ಕಲ್ಲಿನ ಮೇಲೆ ಅದು ಶಿಲೆ ಆಗೋದು. ಪೆಟ್ಟು ಬೀಳದೆ ಅಯ್ಯೋ ನೋವಾಗುತ್ತೆ, ನಾನು ಹಿಂಗೆ ಮಾಡೋಕ್ಕಾಗಲ್ಲ, ಹಂಗೆ ಮಾಡೋಕ್ಕಾಗಲ್ಲ ಅಂದರೆ ಒಂದು ಕಲ್ಲು, ಸಾಮಾನ್ಯ ಕಲ್ಲು ಅದ್ಭುತ ಶಿಲೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಈ ಕಷ್ಟಗಳು, ಈ ದುಃಖಗಳು ಮನುಷ್ಯನ ಜೀವನದಲ್ಲಿ ಆ ಉಳಿಪೆಟ್ಟು, ಆ ಪೆಟ್ಟು ಬೀಳ್ತಾ ಬೀಳ್ತಾ ನಾವು ಪಕ್ವವಾಗ್ತೀವಿ, ನಾವು ಒಂದು ಶಿಲೆ ಆಗ್ತೀವಿ. ಅಂದರೆ ಸಂಪೂರ್ಣ ಒಂದು ನಮಗೆ ಪಕ್ವತೆ ಬರುತ್ತೆ ನಮಗೆ. ಅದು ಈ ಬದುಕಿಗೆ ಬಹುಶಃ ಆ ದುಃಖ ಅಥವಾ ಆ ನೋವು, ಆ ಕಳ್ಕೊಳ್ಳೋದು, ಅದೇ ನಮಗೆ ಕೊಡುವಂಥ ಶಕ್ತಿ, ಅದೇ ನಮಗೆ ದಾರಿದೀಪ. ಹೀಗೆ ಈ ಎರಡನೇ ಭಾಗದಲ್ಲಿ ಇಂತಹ ಅನೇಕ ಉದಾಹರಣೆಗಳು ಬರುತ್ತೆ. ಯಾಕೆಂದರೆ ಯಶೋಧರೆಯ ಕಥೆಯ ಪೂರಕವಾಗಿ ಉದಾಹರಣೆಗಳಿದೆ. ಯಶೋಧರೆಯ ಜೀವನದಲ್ಲಿ ಬಂದಂತಹ ದುಃಖದೊಡನೆ ಬಂದಂಥದ್ದು ಸಂತಸ. ಆ ಮಗು ಸಂತಸ ಮಗುವಾದರೆ ದುಃಖ ಗಂಡ ಬಿಟ್ಟು ಹೋದದ್ದು. ಹಾಗೆ ಎರಡೂ ನಮ್ಮ ಜೀವನದಲ್ಲೂ ನಿಮ್ಮ ಜೀವನದಲ್ಲೂ ಸಮತೋಲನವಾಗಿ ಎರಡೂ ಇರುತ್ತೆ. ಈ ದುಃಖ ಬಂತಲ್ಲಪ್ಪ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋ ಬದಲು, ಆ ಬಂತು, ಇದರಿಂದ ನಾವು ಏನು ಕಲಿಬೇಕು ಅದನ್ನು ಕಲಿತು ಮುಂದೆ ಹೋಗಬೇಕು. ಇಲ್ಲಿ ಒಂದು ವಿಷಯ, ದುಃಖ, ನೋವು ಅಥವಾ ಯಾರನ್ನೋ ಆತ್ಮೀಯರನ್ನ ಕಳ್ಕೊಂಡಂತಹ ಒಂದು ಸಂಕಟ, ಇದೆಲ್ಲ ನಾವು ಯಾಕೆ ಅನುಭವಿಸ್ಬೇಕು, ಮರ್ತು ಬಿಡ್ಬೇಕಾ ಅನ್ನೋ ಮರಿಬಾರ್ದು ಮಾಸ್ಟರ್ಸ್. ಹಿರಿಯರು ಹೇಳ್ತಾರೆ, ದುಃಖವನ್ನು ಕೂಡ ಅನುಭವಿಸ್ಬೇಕು, ಅದೊಂದು ಫೇಸ್, ಅದೊಂದು ಕಾಲಘಟ್ಟ, ಆ ಕಾಲಮಾನವನ್ನು ಕೂಡ ನಾವು ಅನುಭವಿಸ್ಬೇಕಂತೆ. ಆ ದುಃಖವನ್ನು ಪಡಬೇಕು ನಾವು, ಆ ನೋವು ಅನುಭವಿಸ್ಬೇಕು ನಾವು. ಏಕೆಂದರೆ ಆವಾಗಲೇ ನಮಗೆ ಎಷ್ಟೋ ನಿಗೂಢ ಅರ್ಥಗಳು ಅರ್ಥವಾಗೋದು ಜೀವನದಲ್ಲಿ. ನಮಗೆ ಗೊತ್ತಿರೋಂಥ, ಗೊತ್ತಿಲ್ಲದೆ ಇರೋವಂಥ ಎಷ್ಟೋ ಸತ್ಯಗಳು ನಮಗೆ ಗೋಚರವಾಗೋದು, ಅರಿವಾಗೋದು ಆ ನೋವಿನಲ್ಲೇ. ಹಾಗಾಗಿ ನೋವನ್ನು ಯಾರಾದರೂ ಮರ್ತು ಬಿಡಿ ಅಂದರೆ ಇಲ್ಲ, ಅದನ್ನು ಆ ಸಂದರ್ಭದಲ್ಲಿ ಅನುಭವಿಸಿ. ಕ್ರಮೇಣ, ಕಾಲಕ್ರಮೇಣ ಅದು ಖಂಡಿತ ಶಮನ ಆಗುತ್ತೆ. ಏಕೆಂದರೆ ಬರೀ ನೋವೇ ಇರಲ್ಲ ನೋಡಿ, ಜೊತೆಗೆ ಒಂದು ಸುಖನೂ ಕೊಟ್ಟಿರುತ್ತೆ ನೋಡಿ ಯೂನಿವರ್ಸ್ ನಮಗೆ. ಆ ಸುಖವನ್ನು ನಾವು ಅನುಭವಿಸ್ಬೇಕಲ್ಲ, ಸುಖ ಮಾತ್ರ ಅನುಭವಿಸ್ತೀವಿ ಎಷ್ಟು ಖುಷಿಯಾಗಿ, ನೋವನ್ನು ಮಾತ್ರ ಮರಿಬೇಕು ಅಂದರೆ ಇಲ್ಲ ಇಲ್ಲ. ಅದನ್ನು ಅನುಭವಿಸಿ, ಆ ಕ್ಷಣದಲ್ಲಿ ಅನುಭವಿಸಿ, ಅದರಿಂದ ಪಾಠ ಕಲ್ತ್ಕೊಳ್ಳಿ, ಮುಂದೆ ಹೋಗಿ. ಕ್ರಮೇಣ ಅದು ಮಾಸುತ್ತೆ, ಮಾಯವಾಗೋದಿಲ್ಲ, ಮಾಸುತ್ತೆ. ಹಾಗೆ ಇನ್ನು ಅನೇಕ ಉದಾಹರಣೆಗಳು ಈ ಎರಡನೇ ಭಾಗದಲ್ಲಿ ನಮಗೆ ಸಿಗುತ್ತೆ. ಇಲ್ಲಿ ಇನ್ನೊಂದು ಅಂಶವನ್ನು ಹೇಳ್ತಾರೆ, ಒಂದು ಮಗುವನ್ನು ಸಾಕೋದು, ಹೇಗೆ ಪೋಷಣೆ ಮಾಡಬೇಕು, ಒಂದು ಮಗುವನ್ನು ಪೋಷಣೆ ಮಾಡೋದರಲ್ಲಿ ತಂದೆ ತಾಯಿ ಏನೆಲ್ಲ ಪಾಠಗಳು ಕಲಿತಾರೆ. ಅಷ್ಟೇ ಅಲ್ಲ ಮಾಸ್ಟರ್ಸ್, ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಟ್ ಟೇಕ್ಸ್ ಅ ವಿಲೇಜ್ ಟು ರೇಸ್ ಅ ಚೈಲ್ಡ್ ಅಂತ. ಅಂದರೆ ವಿಲೇಜ್ ಅಂದರೆ ಸಂಪೂರ್ಣ ಹಳ್ಳಿ ಬೇಕಾಗುತ್ತಂತೆ ಒಂದು ಮಗುವನ್ನ ಸಾಕೋದಕ್ಕೆ. ಅಂದರೆ ಏನರ್ಥ, ಹಳ್ಳಿ ಬೇಕಾ ನಮ್ಗೆ ಆ ಮಗುನ ಸಾಕೋದಕ್ಕೆ ಅಂತಲ್ಲ, ಅಂದರೆ ಅಷ್ಟು ಸಮೂಹ. ಇಲ್ಲಿ ನೋಡಿ, ಮತ್ತೆ ನಾವು ಸಮೂಹಕ್ಕೆ ಬಂದ್ವಿ, ಒಂದು ಸಂಘಕ್ಕೆ ಬಂದ್ವಿ, ಅಷ್ಟು ಜನಸಂಪರ್ಕ ಬೇಕು ಒಂದು ಮಗುವಿನ ಲಾಲನೆ ಪಾಲನೆಯಲ್ಲಿ ಅಂತ ಅದರ ಅರ್ಥ. ಆದರೆ ಇವತ್ತಿನ ಪರಿಸ್ಥಿತಿಗೆ ಹೋಲಿಸ್ಕೊಳ್ಳೋಣ. ಇವತ್ತು ಏನು ನಮ್ಮ ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಗಂಡ ಹೆಂಡತಿ ಒಂದು ಮಗು ಅಥವಾ ಇಬ್ಬರು ಮಕ್ಕಳು, ಅಲ್ಲಿ ಸಂಘ ಎಲ್ಲಿ ಬಂತು, ಸಮೂಹ ಎಲ್ಲಿ ಬಂತು? ಅದರಿಂದ ನಮ್ಗೆ ಏನಾಗ್ತಾ ಇದೆ, ಅದರ ಅಪಾಯಗಳು ಕೂಡ ಈ ಪುಸ್ತಕದಲ್ಲಿ ಹೇಳಿದೆ. ಅಂದರೆ ಒಂದು ಸಂಕುಚಿತ ಒಂದು ಬದುಕು, ಈಗಿನ ಪರಿಸ್ಥಿತಿ ನಮ್ಗೆ ಏನಿದೆ ಅಂದರೆ ಸಂಕುಚಿತ ಮನಸ್ಥಿತಿ ಏನಕ್ಕೆ ಬಂದಿದೆ? ಏಕೆಂದರೆ ಸಂಕುಚಿತ ಬದುಕು. ಯಾಕೆ? ನಾನು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಒಂದು ಕಾರು, ಬ್ಯಾಂಕ್ ಬ್ಯಾಲೆನ್ಸ್, ಆಗಾಗ ಹೋಗುವಂಥ ರೆಸಾರ್ಟ್ ಟ್ರಿಪ್ ಅಥವಾ ಇಂಟರ್ನ್ಯಾಷನಲ್ ಟ್ರಿಪ್, ಇದೆಲ್ಲ ನನಗೆ ಮಾತ್ರ ಸೀಮಿತವಾಗಿರುವಂಥ ವಿಷಯಗಳು ಅಲ್ವಾ? ಹಾಗಾದರೆ ಇದು ಬೇಡವಾ? ಇದನ್ನು ನಾವು ಅನುಭವಿಸ್ಬಾರ್ದಾ? ಇಲ್ಲ ಇಲ್ಲ, ಇದು ಬೇಕು, ಇದನ್ನೂ ಅನುಭವಿಸ್ಬೇಕು. ಬೇಕು, ಮನುಷ್ಯನಿಗೆ ಎಲ್ಲ ಸುಖಗಳು ಬೇಕು, ಅನುಭವಿಸ್ಬೇಕು, ಸಂತೋಷ. ಆದರೆ ಅದರ ಜೊತೆಗೆ ಬೇರೆನೂ ಇರಬೇಕು. ಯಾಕೆ ಅಂದರೆ ಒಂದು ಕಷ್ಟ, ಇವಾಗ ಒಂದು ಉದಾಹರಣೆ ಕೊರೋನಾ ಟೈಮಲ್ಲೇ ತಗೊಳ್ಳೋಣ. ಕೋವಿಡ್ ಟೈಮಲ್ಲಿ ಎಲ್ಲ ಅವ್ರವ್ರ ಮನೇಲಿದ್ವಿ, ಎಲ್ಲರೂ ಅವ್ರವ್ರ ಬಾಗಿಲು ಹಾಕ್ಕೊಂಡು ಗುಹೆ ಒಳಗೆ, ಗೂಡೊಳಗೆ ಬಚ್ಚಿಟ್ಕೊಂಡಿದ್ವಿ, ಹೊರಗೆ ಬರೋದಕ್ಕೆ ಭಯ.
ಅಮೆಝಾನ್ ಅವರು ಸ್ವಿಗ್ಗಿ ಅವರು ಸಾಮಾನು ತಂದು ಹಾಕ್ತಾ ಇದ್ರು. ಇನ್ನು ಬೇರೆ ಒಂದು ಕಾಲಿಡಕ್ಕೆ ಭಯ, ಒಂದು 108 ಸಲ ಸ್ಯಾನಿಟೈಸರ್ ಹಾಕ್ಕೊಳ್ಳೋದು, ಕೈ ತೊಳ್ಕೊಳ್ಳೋದು ಇದೆಲ್ಲ ಮಾಡಿದ್ವಿ. ಆವಾಗ ನಮ್ಗೆ ಎಷ್ಟು ಜನ ಸ್ಟ್ರೆಸ್, ಒತ್ತಡ ಅಥವಾ ಆಂಗ್ಸೈಟಿ, ಡಿಪ್ರೆಷನ್, ಖಿನ್ನತೆ ಈ ಎಲ್ಲದಕ್ಕೂ ಗುರಿಯಾದರು. ಆಗಲೇ ಅಲ್ವಾ ನಮಗೆ ಒಂದು ಸೈಕ್ಯಾಟ್ರಿಸ್ಟ್ ಅವಶ್ಯಕತೆ ಬೇಕಾಯಿತು, ಸೈಕಾಲಜಿಸ್ಟ್ ಅವಶ್ಯಕತೆ ಬೇಕಾಯಿತು, ಕೌನ್ಸಿಲರ್ಸ್ ಅವಶ್ಯಕತೆ ಬೇಕಾಯಿತು. ಯಾಕೆ? ಥೆರಪಿಗಳು ಬೇಕು. ಥೆರಪಿ ಆಗಬೇಕಿತ್ತು. ಖಿನ್ನತೆಗೊಳಗಾಗಿದ್ವಿ, ಮನಸ್ಸು ಬಹಳ ದುಃಖತೆ, ನಾನು ಒಂಟಿಯಾಗಿದ್ಬಿಟ್ಟಿದ್ವಿ. ನನ್ನ ಮನೆಯಲ್ಲಿ ನಾನು ಕೂತ್ಕೊಂಡ್ಬಿಟ್ರೆ ನನಗೆ ಪ್ರಪಂಚದ ಸಂಪರ್ಕವೇ ಇಲ್ಲ. ಅಯ್ಯೋ ಏನಾಗೋಗುತ್ತೋ, ನಾಳೆ ಏನಾಗೋಗುತ್ತೋ, ಕೋವಿಡ್ ಬಂದು ನಾನು ಸತ್ತೋಗ್ತೀನ. ಯಾಕೆ ಹೇಳಿ? 4 ಜನರ ಮಧ್ಯೆ ನಾವು ಬೆರೀಲಿಲ್ಲ, ಹಂಚ್ಕೊಳ್ಳಿಲ್ಲ, ಮಾತಾಡಲಿಲ್ಲ. ಫೋನಲ್ಲಿ ಮಾತಾಡೋದಕ್ಕೂ ಯಾರಿಗೂ ಮನಸ್ಸಿರಲಿಲ್ಲ. ಯಾಕೆಂದರೆ ಆ ನಕಾರಾತ್ಮಕ ಶಕ್ತಿ ಅಷ್ಟು ನಮ್ಮ ಸುತ್ತು ಆವರಿಸ್ಬಿಟ್ಟಿತ್ತು. ಆ ಭಯ, ಆ ಭೀತಿಯಿಂದ ನಾವೆಲ್ಲರೂ ಒಳಗೊಳಗೆ ಬಹಳ ಖಿನ್ನತೆಗೆ ಗುರಿಯಾಗಿದ್ವಿ ಅಲ್ವಾ? ಅದರಿಂದನೇ ಕೊರೋನಾ ಅಥವಾ ಕೋವಿಡ್ ಟೈಮಲ್ಲಿ ಏನು ನಾವು ಅನುಭವಿಸಿದ್ವಲ್ಲ ನಾವೆಲ್ಲ ಮಾಸ್ಟರ್ಸ್, ಅದರಿಂದ ನಾವು ತುಂಬ ಪಾಠಗಳು ಕಲ್ತಿದ್ದೀವಿ. ಇನ್ನೂ ಕಲಿಬೇಕಾಗಿರೋದು ತುಂಬ ಇದೆ. ಈ ಯಶೋಧರೆ ಕತೆಗೆ ಬಂದರೆ ಅದಕ್ಕೆ ಅವ್ರು ಹೇಳೋದು, ಸಂಕುಚಿತ ಬದುಕಲ್ಲಿದ್ದರೆ ನಾವು ಈ ಖಿನ್ನತೆ, ಅಪಾಯ, ಎಷ್ಟೋ ಜನಕ್ಕೆ ಆತ್ಮಹತ್ಯೆ ಮನೋಭಾವ ಬಂದ್ಬಿಡ್ತು, ಎಷ್ಟೋ ಜನ ಮಾಡಿಕೊಂಡು ಬಿಟ್ರು. ಬಹಳ ದುಃಖಕರವಾದ, ಶೋಚನೀಯವಾದ ಪರಿಸ್ಥಿತಿ ಅದು. ಅಂಥ ಆತ್ಮಹತ್ಯೆ ಅಂತ ಪರಿಸ್ಥಿತಿಗೆ ಯಾವ ಮನುಷ್ಯನೂ ಹೋಗಬಾರ್ದು. ಅದು ಮನಸ್ಥಿತಿಯ ಅಧಃಪತನ. ಅಂಥ ಪರಿಸ್ಥಿತಿಲಿ ನಾವಿದ್ವಿ ಅಂದರೆ ಯಾಕಿದ್ವಿ ಹೇಳಿ? ನಮ್ಮ ಮನಸ್ಸಿನ ಮಾತನ್ನು, ನಮ್ಮ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ, ಅಥವಾ ಇದ್ರೂ ನಮಗೆ ಮನಸ್ಸಾಗಲಿಲ್ಲ ಹೇಳ್ಕೊಳ್ಳೋದಕ್ಕೆ. ಯಾಕೆಂದರೆ ನಮ್ಮ ಒಂದು ಗೋಡೆಯಿಂದ ಆಚೆ ನಾವು ಬರಲಿಲ್ಲ. ಅದು ಬಹಳ ಒಂದು ಫಿಸಿಕಲ್ ಮನೆಯ ಗೋಡೆ ಅಂತಲೇ ಅಲ್ಲ ಮಾಸ್ಟರ್ಸ್, ನಾವು ಹಾಕ್ಕೊಂಡಿರೋವಂಥ ಸಂಕೋಲೆ, ಭಾವನೆಯ ಅಥವಾ ಒಂದು ಮನಸ್ಸಿನ ಸ್ಥಿತಿ ಅದು. ಆ ಸಂಕೋಲೆಯಿಂದ ನಾವು ಹೊರಗೆ ಬರಲೇ ಇಲ್ಲ. ಅದಕ್ಕೆ ಏನಾಯಿತು, ಅಷ್ಟೆಲ್ಲ ಬೇಡದೇ ಇರೋ ಘಟನೆಗಳೆಲ್ಲ ನಡೆದು ಹೋಯಿತು. ಇದೇ ಒಂದು ಉದಾಹರಣೆ ನಮ್ಮ ಬದುಕಿಗೆ. ಬಹುಶಃ ಯಶೋಧರೆಗೆ ಇಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿತ್ತೋ ಏನೋ, ಅದಕ್ಕೆ ಅವಳು ಅದಕ್ಕೆ ಮಾರ್ಗವಾಗಿ ಅಂದೇ ಮಾರ್ಗಗಳನ್ನ ಸೂಚಿಸ್ಬಿಟ್ಟಿದ್ಲು ನಮಗೆ. ಅಂದರೆ ಸಮೂಹ ಬದುಕು, ಸಂಘದ ಬದುಕು, ಎಲ್ಲರೊಡನೆ ಹಂಚ್ಕೊಳ್ಳಿ, ಎಲ್ಲರೊಡನೆ ಮಾತಾಡಿ. ಈಗ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ನಾನೇನಾದರೂ ತೊಗೊಂಡ್ರೆ ಇನ್ನೊಬ್ರಿಗೆ ಹೇಳಬಾರ್ದು, ಇನ್ನೊಬ್ರ ಜೊತೆ ಹಂಚ್ಕೋಬಾರ್ದು. ಅಯ್ಯೋ ಅವ್ರಿಗೆ ಯಾರು ಹೇಳ್ತಾರೆ, ಅವ್ರೇನಾದರೂ ಅಂದ್ಬಿಟ್ರೆ, ನನ್ನ ಭಾವನೆಯನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಂಡ್ರೆ ಏನಾದರೂ ಅಂದ್ಬಿಟ್ರೆ, ಟೀಕೆ ಮಾಡಿಬಿಟ್ರೆ, ಈ ಒಂದು ಭೀತಿಯಲ್ಲಿ, ಅಂಜಿಕೆಯಲ್ಲಿ ನಾವು ಮುದುಡ್ಕೊಂಡು ಬಿಡ್ತಾ ಇದ್ದೀವಿ. ದಯವಿಟ್ಟು ಹಾಗಿರೋದು ಬೇಡ. ಹೊರಗೆ ಬನ್ನಿ, ಮಾತಾಡಿ, ಮನಸ್ಸನ್ನು ವಿಕಸನಗೊಳಿಸ್ಕೊಳ್ಳಿ, ವಿಸ್ತಾರಗೊಳಿಸ್ಕೊಳ್ಳಿ, ಬದುಕನ್ನು ವಿಸ್ತರಿಸಿ, ಎಲ್ಲರ ಜೊತೆ ಹಂಚ್ಕೊಂಡು ಬಾಳಿ ಅಂತ ಹೇಳ್ತಾ ಇದ್ದಾರೆ. ಈ ವಿಷಯಗಳನ್ನ ಭಾಳ ಒತ್ತಿ ಹೇಳಿದ್ದಾರೆ ಈ 2ನೇ ಭಾಗದಲ್ಲಿ. ಅದಕ್ಕೆ ಅನೇಕ ಉದಾಹರಣೆಗಳು ಕೊಟ್ಟಿದ್ದಾರೆ. ಆ ಮಗುವನ್ನು 4 ಜನರ ಜೊತೆ ಬೆರೆತು ಬಾಳೋ ಹಾಗೆ ಮಾಡಿ. ಹಳೆ ಕಾಲದಲ್ಲಿ ಹೇಗಿರ್ತಿತ್ತು, ಈ ಒಟ್ಟು ಕುಟುಂಬಗಳು ಇರ್ತಿತ್ತು. ಈಗಲೂ ಎಷ್ಟೋ ಜನ ನಗರಗಳಲ್ಲಾಗ್ಬೋದು, ಹಳ್ಳಿಗಳಲ್ಲಾಗಬಹುದು, ಒಟ್ಟು ಕುಟುಂಬದಲ್ಲಿ ಈಗಲೂ ಇದ್ದಾರೆ. ತುಂಬ ಖುಷಿ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ಅವರ ಮನಸ್ಥಿತಿ ನೋಡಿ, ಅವರ ಮನೆಯ ಆರೋಗ್ಯ ಪರಿಸ್ಥಿತಿ ನೋಡಿ ಎಷ್ಟೋ ಚೆನ್ನಾಗಿರುತ್ತೆ. ಈ ಸಂಕುಚಿತ ಬದುಕ್ತಾ ಇರೋರ ಆರೋಗ್ಯ ಪರಿಸ್ಥಿತಿ ನೋಡಿ, ಅಂಥವ್ರು ಮನೆಯಲ್ಲಿ ಬದುಕ್ತಾ ಇರೋವಂಥ ಆರೋಗ್ಯ ಪರಿಸ್ಥಿತಿ ನೋಡಿ ಎಷ್ಟೋ ಚೆನ್ನಾಗಿರುತ್ತೆ. ಅಂದರೆ ಅಲ್ಲಿ ಸಮಸ್ಯೆಗಳಿರಲ್ವಾ? ಖಂಡಿತ ಇರುತ್ತೆ. ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲರೂ ಅನುಸರಿಸ್ಕೊಂಡು ಹೋಗ್ತಿರ್ತಾರೆ. ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಳಾಗ್ಬೋದು, ಎಲ್ಲರೂ ಅನುಸರಿಸ್ಕೊಂಡು ಹೋಗ್ತಿರ್ತಾರೆ. ಅನುಸರಿಸ್ಕೊಳ್ಳೋದಿದೆಯಲ್ಲ, ಅಡ್ಜಸ್ಟ್ಮೆಂಟ್, ಅದು ನಮಗೆ ಜೀವನದಲ್ಲಿ ಎಷ್ಟೋ ಪಾಠ ಕಲಿಸುತ್ತೆ. ಈಗ ನಮಗೆ ಅದು ಆ ಮನೋಭಾವ ಬರ್ತಾ ಇಲ್ಲ. ಇವು ನಾನು ಯಾಕೆ ಕೇಳಬೇಕು, ನನ್ನ ಮನೆ, ನನ್ನ ಗೋಡೆ, ನನಗನ್ಸಿದ್ದಂಗೆ ನಾನು ಬಾಳಬೇಕು, ಅನುಸರಿಸ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಈ ಪುಸ್ತಕ ಓದಿ ಹೇಗೆ ಬಾಳಬೇಕು ಅಂತ ಕೂಡ ಇಲ್ಲಿ ಟಿಪ್ಪಣಿ ಕೊಟ್ಟಿದ್ದಾರೆ, ಅಂಶಗಳನ್ನ ಕೊಟ್ಟಿದ್ದಾರೆ. ಜೊತೆಗೂಡಿ ಹೇಗೆ ಬಾಳಬೇಕು ಅನ್ನೋದನ್ನು ಬಹಳ ಕೂಲಂಕುಷವಾಗಿ ಒಂದು ಪಾಯಿಂಟ್ ಲೆಕ್ಕದಲ್ಲಿ ಹೇಳ್ಕೊಟ್ಟಿದ್ದಾರೆ. ನೀವು ಯಾವ್ಯಾವ ಪರಿಸ್ಥಿತಿಯಲ್ಲಿ ಹೇಗಿರಬಹುದು ಅನ್ನೋದನ್ನು. ಜೊತೆಗೆ ಇನ್ನು ವೈವಾಹಿತರ ಜೀವನಕ್ಕೆ ಬರೋಣ, ದಂಪತಿಗಳ ಜೀವನಕ್ಕೆ ಬರೋಣ. ಈಗೆಲ್ಲ ಮದುವೆ ಆಗ್ತಿದ್ದಂಗೆ ಅವ್ರವ್ರ ಮನೆ, ಅವ್ರವ್ರ ಸಂಸಾರ ತಪ್ಪು ಅಂತ ನಾನು ಇದು ಯಾವುದು ತಪ್ಪು ಅಂತ ಹೇಳ್ತಿಲ್ಲ ಮಾಸ್ಟರ್ಸ್. ಇದೆಲ್ಲ ಅವರವರ ಬದುಕಿನ ಆಸುಪಾಸಿನಲ್ಲಿ ಅವರ ಪರಿಸ್ಥಿತಿ ಹೇಗಿರುತ್ತೋ ಅದರ ತಕ್ಕಂಗೆ ಎಲ್ಲರೂ ಬದುಕನ್ನು ರೂಪಿಸ್ಕೋತಾರೆ. ಅದರಲ್ಲಿ ತಪ್ಪೇನೂ ಇಲ್ಲ. ಇದು ಹೇಳ್ತಾ ಇರೋದೇನು ಅಂದರೆ, ಇದರ ಒಂದು
ಉಪಯೋಗಗಳೇನು, ಅಪಾಯಗಳೇನು ಅಂತ ಅಷ್ಟೇ. ಈಗಾಗಲೇ ನಾವೆಲ್ಲ ನಮ್ಮ ಜೀವನದಲ್ಲಿ ಇದನ್ನೆಲ್ಲ ನೋಡ್ಬಿಟ್ಟಿದ್ದೀವಿ. ಅದನ್ನೇ ಈ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ 2ನೇ ಭಾಗದಲ್ಲಿ ಹೇಳಿದ್ದಾರೆ. ಈ ವೈವಾಹಿತರು ಹೊಸದಾಗಿ ಬಂದಾಗ ಅವ್ರು ಹೇಗೆ ಅನುಸರಿಸ್ಕೊಂಡು ಬಾಳ್ಬೇಕು, ಅವ್ರಿಗೆ ಅಡ್ಜಸ್ಟ್ಮೆಂಟ್ ಫೇಸ್ ಅಂತ ಹೇಳ್ತೀವಲ್ಲ, ಆ ಒಂದು ಹಂತದಲ್ಲಿ ಅನೇಕ ಗಂಡನ್ಗೆ ಇಷ್ಟ ಆಗದೆ ಇರೋದು ಹೆಂಡತಿಗೆ ಇಷ್ಟ ಆಗಲ್ಲ, ಹೆಂಡತಿಗೆ ಇಷ್ಟ ಇರೋದು ಗಂಡನ್ಗೆ ಇಷ್ಟ ಇರಲ್ಲ, ಈ ಆಪೋಸಿಟ್ಸ್ ಇದ್ದೇ ಇರುತ್ತೆ. ಆದರೂ ಹೆಂಗೋ ಸರಿ ತೂಗಿಸ್ಕೊಂಡು ಅವ್ರಿಗೆ ಇಷ್ಟ ಇಲ್ದವ್ರು ಒಂದ್ಸಲಿ ಇವ್ರು ಬಗ್ತಾರೆ, ಒಂದ್ಸಲಿ ಅವ್ರು ಬಗ್ತಾರೆ, ಇವೆಲ್ಲವೂ ನಡೆಯುತ್ತೆ. ಜೀವನ ಸಾಕ್ತಾ ಹೋಗುತ್ತೆ. ಇನ್ನು ಮಕ್ಕಳು ಬಂದ್ಮೇಲಂತೂ ಅದ್ರ ಕಥೆನೇ ಬೇರೆ, ಬದುಕಿನ ಕಥೆನೇ ಬೇರೆ. ಬಹಳಷ್ಟು ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಅಷ್ಟೇ ಅಲ್ಲ, ನಮ್ಮ ಬದುಕು ಮಗುವಿಗೆ ಕೇಂದ್ರೀಕೃತವಾಗಿರುತ್ತೆ. ಮಗುವಿಗೆ ಏನು ಬೇಕು ಬೇಡ ಅದ್ರ ಸುತ್ತನೇ ನಮ್ಮ ಬದುಕು ಸುತ್ತಾ ಇರುತ್ತೆ. ಈ ಎಲ್ಲದರಲ್ಲಿ ನಾವು ಎಲ್ಲೋ ಕಳೆದು ಹೋಗ್ತೀವಿ, ಮರೆತು ಹೋಗ್ತೀವಿ, ಮಾಸ್ ಹೋಗ್ತೀವಿ. ಯಾಕೆಂದರೆ ಜೀವನ ಪೆಟ್ಟು ಕೊಡ್ತಾ ಇರುತ್ತೆ ನೋಡಿ, ಮೇಲೆ 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 ಪೆಟ್ಟು ಕೊಡ್ತಾ ಇರುತ್ತೆ, ಚಡಿ ಏಟ್ ಕೊಡ್ತಾ ಇರುತ್ತೆ, ಕಷ್ಟಗಳು ಕೊಡ್ತಾ ಇರುತ್ತೆ. ಮಕ್ಕಳಿಗೆ ಅನಾರೋಗ್ಯ ಆದರೆ ತಂದೆ ತಾಯಿಗೆ ತಡ್ಕೊಳಕ್ಕಾಗಲ್ಲ. ಅದೇ ನಮಗೆ ತುಂಬ ಕುಗ್ಗಿಸೋದು ಮನುಷ್ಯನ ಅಂದರೆ ಮಕ್ಕಳ ಅನಾರೋಗ್ಯ. ಎಷ್ಟೋ ಮಕ್ಕಳಿಗೆ ಜೀವಕ್ಕೆ ಅಪಾಯವಿರುವಂತಹ ಕಾಯಿಲೆಗಳಿದೆ, ಎಷ್ಟೋ ಮಕ್ಕಳಿಗೆ ಅಂಗವಿಕಲತೆ ಇದೆ, ಮನಸ್ಸಿನ ಲರ್ನಿಂಗ್ ಡಿಸಬಿಲಿಟಿ ಅಂತೀವಿ, ಕಲಿಕೆಗೆ ಬೇಕಾಗುವಂಥ ಒಂದು ಕೌಶಲ್ಯಗಳಿರೋದಿಲ್ಲ. ಈ ಎಲ್ಲವೂ ಇರುತ್ತೆ. ಇಂಥ ಪೆಟ್ಟುಗಳು ಬಂದಾಗ ತಂದೆ ತಾಯಿ ಬಹಳ ಕೃಶವಾಗಿ ಹೋಗ್ತಾರೆ, ಕ್ಷೀಣವಾಗಿ ಹೋಗ್ತಾರೆ. ಯಾಕೆಂದರೆ ಯಾರಿಗೇ ಆಗಲಿ ಹೆತ್ತ ಮಗು ಹಂಗಿದ್ರೆ ತಡ್ಕೊಳ್ಳೋದಕ್ಕಾಗಲ್ಲ. ಇವೆಲ್ಲದರ ನಡುವೆ ಯಾಕೆ ಇವೆಲ್ಲ ಪೆಟ್ಟು ನಮಗೆ ಬೀಳುತ್ತೆ ಅಂದರೆ ನಾವು ಕಲಿಯುವಂಥ ಪಾಠಗಳು. ಈ ದುಃಖಗಳ ಜೊತೆಗೆ 3 ಹೊತ್ತು ಹತ್ಕೊಂಡು ಕೂತಿರೋಕ್ಕಾಗಲ್ಲ. ಆಯಿತು, ಕಷ್ಟ ಬಂದು 1-2 ದಿನ ಆಘಾತದಲ್ಲಿ ನೋವಾಗುತ್ತೆ, ಅಳ್ತೀವಿ, ನೋವು ಪಡ್ತೀವಿ, ಏನು ಮಾಡೋದು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋತೀವಿ. ಆದರೆ ನಂತರ ಬದುಕಲೇಬೇಕಲ್ವ, ತಪ್ಪಿಸ್ಕೊಂಡು ಹೋಗೋದಕ್ಕಾಗೋದೇ ಇಲ್ಲ. ಆ ಬದುಕ್ತಾ ಆ ಕಷ್ಟದಲ್ಲೇ ನಾವು ಸುಖವನ್ನು ಕಂಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ, ನಗ್ತೀವಿ, ಹಾಡ್ತೀವಿ, ನಲಿತೀವಿ, ಎಲ್ಲವೂ ಇರುತ್ತೆ. ಹಬ್ಬಗಳನ್ನ ಆಚರಿಸ್ತೀವಿ. ಹಬ್ಬಗಳು ಇರೋದೇನಕ್ಕೆ? ನಾ ಎಷ್ಟೋ ಸಲ ಅನ್ಕೋತಿದ್ದೆ, ನಮ್ಗೆ ಈ ವ್ರತಗಳು, ಈ ಹಬ್ಬಗಳು ಇದೆಲ್ಲ ಬೇಕಾ? ನಮಗೆ ಬೇಕು. ಯಾಕೆ ಬೇಕು? ಮನುಷ್ಯನ ಕಷ್ಟಗಳು ಬರ್ತಾವಲ್ವಾ, ಮಧ್ಯೆ ಇಂಥ ಒಂದು ಹಬ್ಬ ಬಂದರೆ ಆ ಹಬ್ಬಕ್ಕೋಸ್ಕರ ಆದರೂ ನಾವು ಸಾಮಾನು ತರ್ತೀವಿ, ತೋರಣ ಕಟ್ತೀವಿ, ಬಾಳೆಕಂಬ ಕಟ್ತೀವಿ, ಹೂವಿನ ಅಲಂಕಾರ ಮಾಡ್ತೀವಿ, ರಂಗೋಲಿ ಹಾಕ್ತೀವಿ ಮನೆ ಮುಂದೆ. ಹೆಣ್ಣು ಮಕ್ಕಳೆಲ್ಲ ಬಳೆ ತೊಟ್ಟು, ರೇಷ್ಮೆ ಲಂಗ ಹುಟ್ಟು, ಗಂಡು ಮಕ್ಕಳೆಲ್ಲ ಎಲ್ಲ ಒಂದು ಏನಂತಾರೆ ಟ್ರೆಡಿಷ್ನಲ್ ಅಥವಾ ಸಾಂಪ್ರದಾಯಿಕ ಉಡುಪುಗಳನ್ನ ಹುಟ್ಟು, ಏನೋ ಅವತ್ತೊಂದು ಪಾಯಸನೋ ಒಬ್ಬಟ್ಟೋ ಮಾಡಿ ತಿಂತೀವಲ್ಲ, ಅದರಲ್ಲೇ ಒಂದು ಖುಷಿ. ಹಬ್ಬ ಬೇಕು, ಆ ಆಚರಣೆ ಬೇಕು. ದೇವಸ್ಥಾನಕ್ಕೆ ಹೋಗ್ತೀವಿ, ಸಂಭ್ರಮ ಪಡ್ತೀವಿ, ಯಾರಾದರೂ ಬಂದರೆ ಸಿಹಿ ಹಂಚ್ತೀವಿ. ಆ ಸಂಭ್ರಮ ಎಲ್ಲ ಮನುಷ್ಯನ ಬದುಕಿಗೆ ಬೇಕು. ಏಕೆಂದರೆ ಕಷ್ಟಗಳು ಬಂದಾಗ ಈ ಸಂಭ್ರಮದಲ್ಲಿ ನಾವು ಅದೆಲ್ಲ ಮರಿತೀವಿ. ಆ ಕೆಲವೊಂದು ದಿನಗಳು ಸಂಭ್ರಮಿಸ್ತೀವಿ, ಮತ್ತೆ ರೊಟೀನ್ ಲೈಫ್ ಪರವಾಗಿಲ್ಲ. ಅದಕ್ಕೆ ಇವೆಲ್ಲವೂ ಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಯಶೋಧರೆಯ ಬದುಕು ಈ ಎಲ್ಲ ಹಂತಗಳು ದಾಟಿದೆ, ಎಲ್ಲವೂ. ಏಕೆಂದರೆ ಇನ್ನು ಅವಳ ಸ್ಥಿತಿ ಹೇಳಿ, ಅವಳು ಒಂದು ರಾಜಸ್ಥಾನದಲ್ಲಿ ರಾಜಕುಮಾರಿಯಾಗಿದ್ದು ಸೊಸೆಯಾಗಿ ಮಹಾರಾಣಿ ಆಗಬೇಕಾದವಳು, ಸಂಪೂರ್ಣ ರಾಜ್ಯದ ಹೊರೆಯನ್ನು ಹೊತ್ತು ಜೊತೆಗೆ ತನ್ನ ವೈಯಕ್ತಿಕ ಬದುಕನ್ನು ಬದುಕಿ ಪೆಟ್ಟ ಮೇಲೆ ಪೆಟ್ಟು ಬಿದ್ದರೂ ಜೀವನ ಸಾಗಿಸಿದಂಥ ಮಹಾನ್ ತಾಯಿ ಆಕೆ. ಇಂಥ ಉದಾಹರಣೆಗಳು, ಇಂಥ ಸನ್ನಿವೇಶಗಳು ಅನೇಕ ಈ 2ನೇ ಭಾಗದಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಸ್ನೇಹದ ಪ್ರಾಮುಖ್ಯತೆ. ಸ್ನೇಹ ಯಾಕೆ ಮಾತಾಡ್ತೀವಿ ಅಂತ ಹೇಳ್ತೀನಿ. ಯಶೋಧರೆ ಸಮೂಹ, ಸಂಘ, ಒಂದು ಆಧ್ಯಾತ್ಮಿಕ ಮೈತ್ರಿ ಅಂತೆಲ್ಲ ಎಲ್ಲರೂ ವೃತ್ತಾಕಾರದಲ್ಲಿ ಕೂತು ಎಲ್ಲರೂ ಒಬ್ರಿಗೊಬ್ರು ಕಷ್ಟ ಹೇಳ್ಕೊತಾ ಇದ್ರು, ಮಾತಾಡ್ತಾ ಇದ್ರು, ಎಲ್ಲ ಸರಿ. ಆದರೆ ಎಲ್ಲೋ ಒಂದು ಕಡೆ ಪ್ರತಿಯೊಂದು ಹೆಣ್ಣಿಗಾಗಲಿ ಪ್ರತಿಯೊಂದು ಗಂಡಿಗಾಗಲಿ ಒಬ್ಬ ಸ್ನೇಹಿತ, ಒಬ್ಬ ಗೆಳತಿ ಬೇಕು ಅಂತ ಅನ್ಸುತ್ತೆ. ಯಾಕೆಂದರೆ ಪ್ರತಿಯೊಂದು ವಿಷಯನೂ ನಾವು ಎಲ್ಲರ ಮುಂದೆ ಹೇಳೋದಕ್ಕಾಗೋದಿಲ್ಲ, ಅಥವಾ ಹೆತ್ತವ್ರಿಗೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರಿಗೂ ವಯಸ್ಸಾಗಿರುತ್ತೆ, ಕಾಲಕ್ರಮೇಣ ಅವ್ರಿಗೂ ಅನಾರೋಗ್ಯ, ದೇಹ ಕೃಶವಾಗಿರುತ್ತೆ, ಅವ್ರ ಹತ್ರ ನಾವು ಹೇಳ್ಕೊಳಕ್ಕಾಗಲ್ಲ. ಅವ್ರ ಕಷ್ಟವೇ ಬೆಟ್ಟದಷ್ಟಿರುತ್ತೆ. ಇನ್ನು ಎಷ್ಟೋ ಸಲ ಗಂಡ ಹೆಂಡತಿ ಹತ್ರನೂ ಹೇಳೋಕ್ಕಾಗಲ್ಲ, ಹೆಂಡತಿ ಗಂಡನ ಹತ್ರನೂ ಹೇಳೋಕ್ಕಾಗಲ್ಲ, ಇನ್ನು ಮಕ್ಕಳಂತ್ರ ಅಂತೂ ಹೇಳ್ಕೊಳಕ್ಕೆ ಆಗಲ್ಲ. ಅಂಥ ಎಷ್ಟೋ ವಿಷಯಗಳನ್ನ ಸ್ನೇಹಿತರ ಜೊತೆ ಹಂಚ್ಕೋತೀವಿ, ಗೆಳತಿಯರ ಜೊತೆ ಹಂಚ್ಕೋತೀವಿ. ಇವತ್ತಿಗೂ ಒಂದು ಫ್ರೆಂಡ್ ಫೋನ್ ಮಾಡಿದ್ರೆ ಎಷ್ಟು ಖುಷಿ ಪಡ್ತೀವಲ್ಲ, ಒಂದು 10 ನಿಮಿಷ ಅವಳ ಜೊತೆ ಮಾತಾಡ್ಬಿಟ್ರೆ ಅಪ್ಪ ಹಳೇದನ್ನೆಲ್ಲ ನೆನಪಿಸ್ಕೊಂಡು ಮರುಕಳಿಸಿ ನಗ್ತೀವಿ, ಖುಷಿ ಪಡ್ತೀವಿ, ಕಣ್ಣೀರು ಸಹ ಹಾಕ್ತೀವಿ.
ಯಶೋಧರೆಯ ಜೀವನದಲ್ಲೂ ಅಂಥ ಒಂದು ಗೆಳತಿ ಇದ್ಲು, ನೈಲಾ. ನೈಲಾ ಯಾರು ಹೇಳಿ ಮಾಸ್ಟರ್ಸ್? ಆಸ್ಥಾನದಲ್ಲಿದ್ದಂಥ ಒಂದು ಸೇವಕಿ. ಅವಳ ಮಗು ಮರಣ ಹೊಂದುತ್ತೆ. ಬಹಳ ದುಃಖಿಸ್ತಾಳೆ ನೈಲಾ. ಅವಳ ದುಃಖದಲ್ಲಿ ಭಾಗಿಯಾಗಿದ್ದವಳು ಯಶೋಧರೆ. ಅವಳ ದುಃಖವನ್ನು ಹಂಚಿಕೊಂಡವಳು ಯಶೋಧರೆ. ಹಾಗೆ ಯಾರೂ ಇಲ್ಲದಿದ್ದಾಗ, ಎಲ್ಲರೂ ಸಮೂಹದಿಂದ ಹೊರಟು ಹೋದಾಗ, ಆಸ್ಥಾನವೆಲ್ಲ ಎಲ್ಲರೂ ನಿದ್ದೆ ಹೋದಾಗ 4 ಮಾತು ಯಶೋಧರೆ ನೈಲಾ ಹಂಚ್ಕೋತಾ ಇದ್ರಂತೆ. ನೋಡಿ, ಅವಳು ರಾಜ್ಕುಮಾರಿ, ಇವಳು ಸೇವಕಿ. ಅಲ್ಲಿ ಒಂದು ಆ ಹಂತ ಇದ್ರೂ, ಅವರ ನಡುವೆ ಒಂದು ಸಾಮಾಜಿಕ ಹಂತ ಇದ್ರೂ ಸಹ ಒಂದು ಹೆಣ್ಣು ಇನ್ನೊಂದು ಹೆಣ್ಣು ಜೊತೆ ಆಡ್ತಿದ್ದಂಥ ಮಾತು, ಹಂಚ್ಕೊಳ್ತಿದ್ದಂಥ ಭಾವನೆಗಳು. ಸ್ನೇಹಿತರು ಬೇಕು ಅನ್ನೋ ಒಂದು ಅಂಶವನ್ನು ಈ ಪುಸ್ತಕದಲ್ಲಿ ನನಗಿದು ಓದಿ ಬಹಳ ಖುಷಿ ಆಯಿತು. ಯಾಕೆಂದರೆ ಒಂದೊಂದು ಚಿಕ್ಕ ಚಿಕ್ಕ ಅಂಶವನ್ನು ಇದರಲ್ಲಿ ಬಹಳ ಕೂಲಂಕುಷವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನೈಲಾ ಒಬ್ಬಳೇ ಅಲ್ಲ, ಇನ್ನೊಬ್ಬ ಚೆನ್ನ, ಆತ ಸಿದ್ಧಾರ್ಥನ ಸ್ನೇಹಿತ ಅಥವಾ ಸೇವಕ ಅಂತ ಕೂಡ ಹೇಳ್ಬೋದು. ಸೇವಕನೇ, ಆದರೆ ಸ್ನೇಹಿತನಂತೆ ಇದ್ದ ಅವನು ಕೂಡ ಯಶೋಧರೆಯ ಕಷ್ಟಗಳನ್ನ ಹಂಚ್ಕೋತಾ ಇದ್ದ. ಇಲ್ಲಿ ಒಂದು ಗಂಡು ಒಂದು ಹೆಣ್ಣು, ಇವತ್ತಿಗೂ ಒಂದು ಗಂಡು ಒಂದು ಹೆಣ್ಣು, ಗಂಡ ಹೆಂಡತಿ ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಿಟ್ಟರೆ ಸ್ನೇಹಿತರಾಗೋದಕ್ಕೆ ಸಾಧ್ಯವಿಲ್ಲ, ಅಥವಾ ಆದರೆ 4 ಜನರು ಮಾತಾಡುವಂಥ ಪರಿಸ್ಥಿತಿಗಳು ಇವತ್ತಿಗೂ ಇದೆ. ಆದರೆ ಆ ಕಾಲದಲ್ಲಿ ನೋಡಿ ಎಂಥ ಒಂದು ಉದಾಹರಣೆ ಬಿಟ್ಟು ಹೋದ್ಲು ಯಶೋಧರೆ. ಚೆನ್ನನೊಡನೆ ಅವಳಿಗಿದ್ದಂಥ ಆಧ್ಯಾತ್ಮಿಕ ಮೈತ್ರಿ. ಇದನ್ನು ಮಾಸ್ಟರ್ಸ್ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ, ಒಂದು ದೊಡ್ಡ ಅಕ್ಷರದಲ್ಲಿ ಜೀವನದಲ್ಲಿ ಬರೆದಿಟ್ಕೊಳ್ಳಿ. ಏಕೆಂದರೆ ನಾವೆಲ್ಲರೂ ಇರುವಂಥ ಈ ವೃತ್ತ, ಇದು ಆಧ್ಯಾತ್ಮಿಕ ಮೈತ್ರಿ. ಇದರ ಬುನಾದಿ ಹಾಕಿದ್ದು ಯಶೋಧರೆ. ಹಾಗಾಗಿ ಇನ್ನು ಮುಂದೆ ಏನು ಅಂಜಬೇಡಿ. ಯಾರಾದರೂ ಒಂದು ಗಂಡಸರ ಜೊತೆ ಸ್ನೇಹ ಬೆಳೆಸಿ ಮಾತಾಡಬೇಕಾದ್ರೆ ದಯವಿಟ್ಟು ಮಾತಾಡೋಣ, ಹಂಚ್ಕೊಳ್ಳೋಣ. ಯಾಕಂದರೆ ಅವ್ರಿಗೂ ಇರುತ್ತೆ ಯಾರ ಜೊತೆ ಆದರೂ ಹಂಚ್ಕೋಬೇಕು ಅಂತ. ಪ್ರತಿ ಕ್ಷಣದಲ್ಲಿ ನನಗೊಬ್ಳು ಗೆಳತಿನೇ ಸಿಗಬೇಕು ಅಂತಿಲ್ಲ. ಎಲ್ಲೋ ಒಂದು ಕ್ಲಾಸ್ಮೇಟ್ ಸಿಗ್ಬೋದು, ಅವನ ಜೊತೆ ಒಂದು 4 ಮಾತಾಡ್ಬೋದು, ತಪ್ಪೇನೂ ಇಲ್ಲ. ಆ ತಪ್ಪು ಅನ್ನೋ ಅಂಶ ನಮ್ಮ ಮನಸ್ಸಿನಲ್ಲಿ ಮಾಸ್ಟರ್ಸ್, ಅದನ್ನು ಮೊದಲು ನಾವು ಹೊರಗೆ ಹಾಕೋಣ, ಮುಕ್ತವಾಗಿ ಸಂಭಾಷಿಸೋಣ, ಮುಕ್ತವಾಗಿ ಮಾತಾಡೋಣ. ಈ ಪುಸ್ತಕದಲ್ಲಿ ಮಾತಾಡ್ತಾ ಹೋದರೆ ಬಹಳಷ್ಟು ವಿಷಯಗಳಿದೆ ಮಾಸ್ಟರ್ಸ್, ಹೇಳೋದಕ್ಕೆ ತುಂಬ ವಿಷಯಗಳಿದೆ. ದಯವಿಟ್ಟು ಸಂಘಂ ಶರಣಂ ಗಚ್ಚಾಮಿ ಪುಸ್ತಕವನ್ನು ಓದಿ ತಿಳ್ಕೊಳ್ಳಿ. ಅದರಿಂದ ಸಂಕುಚಿತವಾಗಿರುವಂಥ, ಮೊಗ್ಗಾಗಿರುವಂಥ ಮನಸ್ಸುಗಳು ಅರಳಲಿ, ಹೂವಾಗಲಿ. ಎಲ್ಲ ಮನಸ್ಸುಗಳು ಸುಗಂಧವನ್ನು ಪಸರಿಸೋಣ, ಎಲ್ಲೆಡೆ ಪಸರಿಸೋಣ. ಇನ್ನಷ್ಟು ವಿಷಯಗಳಿದೆ. ಧ್ಯಾನದ ಬಗ್ಗೆ ಹೇಳಿದ್ದಾರೆ, ಸ್ವಾಧ್ಯಾಯದ ಬಗ್ಗೆ ಹೇಳಿದ್ದಾರೆ, ಸಂಘ ಜೀವನದ ಬಗ್ಗೆ ಹೇಳಿದ್ದಾರೆ. ಧ್ಯಾನದ ಬಗ್ಗೆ ಎಳೆಯಾಗಿ ಒಂದೊಂದೇ ಅಂಶವನ್ನು ಪಾಯಿಂಟ್ಸ್ ಥರ ಬರೆದಿಟ್ಟು ಹೀಗೆ ಧ್ಯಾನ ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ. ಸಂಘ ಜೀವನದ ಬಗ್ಗೆ, ಸಮೂಹದ ಬಗ್ಗೆ ವೃತ್ತಾಕಾರದಲ್ಲಿ ಕೂತು, ಗುಂಪು ಗುಂಪಾಗಿ ಕೂತು ಸಂಭಾಷಣೆ ಮಾಡಿ ಹೇಳ್ಕೊಳ್ಳಿ, ಜ್ಞಾನವನ್ನು ಹಂಚಿ. 4 ಜನರ ಕಷ್ಟ ಹೇಳಿದ್ರೆ ಅಯ್ಯೋ ಇದೇನು ಕಷ್ಟ ಅಂತ ಅನ್ಕೋಬೇಡಿ. ಆ ಕಷ್ಟದಿಂದ ನಾವೇನು ಪಾಠ ಕಲಿಬೇಕು? ಮುಂದೊಮ್ಮೆ ನಮಗಂಥ ಕಷ್ಟ ಒದಗದೇ ಇರಬಹುದು, ಅಥವಾ ಬಂದರೆ ನಾವು ಹೇಗೆ ಬದುಕಬಹುದು, ಹೇಗೆ ಅದನ್ನು ನಮ್ಮ ಬದುಕಿನ ಪರಿಸ್ಥಿತಿಗೆ ಅನುಸರಿಸಿಕೊಂಡು ಒಂದು ಉತ್ತಮ ಮಾರ್ಗವನ್ನು ಹುಡುಕೊಂಡು ನಾವು ಹೇಗೆ ಜೀವನ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳಿ. ಪ್ರತಿ ಹಂತದಲ್ಲೂ ಕಲಿಕೆಯೇ ಬದುಕು, ಕಲಿಕೆಯೇ ಜೀವನ. ಹಂತ ಹಂತವಾಗಿ ಕಲಿಯೋಣ, ವಿಷಯಗಳನ್ನ ತಿಳ್ಕೊಳ್ಳೋಣ, ಮನಸ್ಸನ್ನು ವಿಕಸಿತಗೊಳಿಸ್ಕೊಳ್ಳೋಣ, ವಿಚಾರಧಾರೆಗಳನ್ನು ಹೆಚ್ಚಿಸ್ಕೊಳ್ಳೋಣ, 4 ಜನರಿಗೆ ಹೇಳೋಣ. ಈ ದೊಡ್ಡ ಗುಂಪು ಬೇಕಾಗಿಲ್ಲ ಮಾಸ್ಟರ್ಸ್, 1-2-3 ಜನ ಅಕ್ಕಪಕ್ಕದ ಮನೆಯವರೊಡನೆ ಮಾತಾಡೋಣ, ಸಂಬಂಧಗಳಿಗೆ ಬೆಲೆ ಕೊಡೋಣ. ಮುಂದೊಂದು ಕಾಲದಲ್ಲಿ, ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ ಎಲ್ಲರೂ ಅಂಕಲ್ ಆಂಟಿ, ತರಕಾರಿ ಮಾರೋರಿಂದ ಹಿಡಿದು ಪಕ್ಕದ ಮನೆಯ ಆಂಟಿವರೆಗೂ ಎಲ್ಲರೂ ಅಂಕಲ್ ಆಂಟಿನೇ. ತಪ್ಪು ಅಂತ ನಾನು ಹೇಳ್ತಿಲ್ಲ ಮಾಸ್ಟರ್ಸ್, ಖಂಡಿತ ಯಾವುದೂ ತಪ್ಪಿಲ್ಲ. ಯಾರ್ದಾದ್ರೂ ಮನಸ್ಸು ನೋವಾದರೆ ಕ್ಷಮಿಸಿ, ತಪ್ಪಿಲ್ಲ. ಮುಂದೊಂದು ಕಾಲದಲ್ಲಿ ನಾವು ಅಂಕಲ್ ಆಂಟಿ ಬಳಸದೇ ಇರುವಂಥ ಸಮಯದಲ್ಲಿ, ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಾವು ಮಾವ ಅತ್ತೆ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಸೋದರ ಮಾವ, ಅಣ್ಣ ತಂಗಿ, ಅಕ್ಕ ಅಂತೆಲ್ಲ ಕರೀತಾ ಇದ್ವಿ. ಈಗ ಆ ಪದಗಳೇ ಮರ್ತು ಹೋಗಿದೆ. ಏಕೆಂದರೆ ನಿಜವಾಗ್ಲೂ ರಕ್ತ ಹಂಚ್ಕೊಂಡಿರೋ ಸಂಬಂಧಗಳ ಜೊತೆನೇ ನಾವು ಅಂಕಲ್ ಆಂಟಿ ಅಂತ ಕರೆಯುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬ್ರೋ ಅದೊಂದು ಒಳ್ಳೆ ಪದ. ಈಗ ತಾಯಿಗೂ ಬ್ರೋ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಮಕ್ಕಳು ತಾಯಿನ ಅಮ್ಮ ಅನ್ನೋ ಬದಲು ಬ್ರೋ ಅಂತ ಸಂಬೋಧಿಸ್ತಾರೆ. ಇತ್ತೀಚೆಗಷ್ಟೇ ನಾನು ಯಾರ ಮನೇಲೋ ಕೇಳಿದೆ, ನನಗೆ ಗಾಬರಿ ಆಗೋಯ್ತು, ಏನು ತಾಯಿಗೂ ಬ್ರೋ ಅನ್ನೋದಾ ಅಂತ.
ಅದು ಇವತ್ತಿನ ಈ ಸ್ಟೈಲ್ ಇರ್ಬೋದು ಅಥವಾ ಕಾಲಕ್ಕೆ ತಕ್ಕಂತ ಮಾತಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಖಂಡಿತ ನನಗೆ ನನ್ನ ಮಗು ಅಮ್ಮ ಅಂತ ಕರೆದ್ರೇ ಖುಷಿ ಆಗೋದು, ಬ್ರೋ ಅಂದರೆ ಖಂಡಿತ ಖುಷಿ ಆಗೋದಿಲ್ಲ. ಅಂಥ ಪರಿಸ್ಥಿತಿ ಬಂದಿದೆ. ತಪ್ಪು ಒಪ್ಪುಗಳ ಸರಿಯಾದ ಒಂದು ವಿಶ್ಲೇಷಣೆಗೆ ನಾನು ಹೋಗ್ತಾ ಇಲ್ಲ, ಸಂದರ್ಭವನ್ನು ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೀನಿ ಅಷ್ಟೆ. ಹಾಗಾಗಿ ಸಂಬಂಧಗಳನ್ನ ಬೆಳೆಸ್ಕೊಳ್ಳೋಣ, ಉಳಿಸ್ಕೊಳ್ಳೋಣ. ಯಾರೂ ಇಲ್ವಾ, ಸಂಬಂಧಗಳು ಯಾರೂ ಇಲ್ವಾ, ಹೊಸ ಸಂಬಂಧಗಳನ್ನ ಹುಟ್ಟು ಹಾಕೊಳ್ಳೋಣ. ತುಂಬ ಜನ ಊರು ತುಂಬ ಸಂಬಂಧ ಮಾಡ್ಕೋಬೇಡಿ. ಅಕ್ಕಪಕ್ಕದಲ್ಲಿ ಒಂಚೂರು ಪರಿಚಿತರ ಜೊತೆ ಮಾತಾಡಿ, ಒಂದಿನ ಒಂದು ಕಾಫಿಗೋ ಒಂದು ಟೀಗೋ ಜೊತೇಲಿ ಕೂತು ಮಾತಾಡೋಣ. ಹೆಚ್ಚಿಗೆ ಯಾರ ತಲೆನೋ ನಮ್ಮ ತಲೆ ಮೇಲೆ ಹಾಕ್ಕೊಳ್ಳೋದೇನು ಬೇಕಿಲ್ಲ. ಏಕೆಂದರೆ ವಾಸ್ತವ ಏನು ಅಂದರೆ, ಯಾರ ಸಮಸ್ಯೆನೂ ಯಾರು ಪರಿಹರಿಸೋಕ್ಕಾಗೋದೇ ಇಲ್ಲ. ನಿಮ್ಮ ಕಷ್ಟ ನಾನು ತೊಗೊಳಕ್ಕಾಗಲ್ಲ, ನನ್ನ ಕಷ್ಟ ನೀವು ತೊಗೊಳಕ್ಕಾಗಲ್ಲ. ಆದರೆ ಜೊತೇಲಿ ಕೂತು ಮಾತಾಡಿದಾಗ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ. ಬಹುಶಃ ನನ್ನ ಕಷ್ಟಕ್ಕೆ ಮಾರ್ಗ ಸಿಗ್ಬೋದೇನೋ, ಯಾರಿಗೆ ಗೊತ್ತು ಅಲ್ವಾ? ಸೊ ಹೀಗೆ ಸಾಗಿದೆ ಯಶೋಧರೆ ಅವಳ ಕಥೆ ಹಾಗೂ 2ನೇ ಭಾಗದ ಈ ಪುಸ್ತಕದ ಅದ್ಭುತ ಪಯಣ. ವಿಷಯಗಳು ಎಷ್ಟೊಂದು ಇದೆ ಮಾಸ್ಟರ್ಸ್, ದಯವಿಟ್ಟು ಓದಿ. ಎಲ್ಲೋ ಅಟ್ಲೀಸ್ಟ್ 1% ಆದರೂ ನಮ್ಮ ಬದುಕಿಗೆ ಇದರಿಂದ ವಿಷಯಗಳು ಗೊತ್ತಾಗುತ್ತೆ, ಮಾರ್ಗ ಸಿಗುತ್ತೆ. ಇವತ್ತಿಗೆ ಯಶೋಧರೆಯ ಪ್ರಯಾಣ ಮುಗಿಸ್ತಾ ಇದ್ದೀನಿ. ಈ ಪುಸ್ತಕ ಸಂಘಂ ಶರಣಂ ಗಚ್ಚಾಮಿ, ಸ್ಯಾಮ್ ಮತ್ತು ಜಾನೆಟ್ ಬರೆದಿರುವಂಥ ಇಂಗ್ಲಿಷ್ ಮೂಲ ಪುಸ್ತಕ, ದಿ ಬುದ್ಧಾಸ್ ವೈಫ್. ಕನ್ನಡಕ್ಕೆ ಅನುವಾದಿಸಿದ್ದಾರೆ ವಿಜಯಲಕ್ಷ್ಮಿಯವರು ಹಾಗೂ ಸುಮಲತಾ ಅವರು ಮತ್ತು ರಾಜು ಅವರು. ಅವ್ರಿಗೂ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಏಕೆಂದರೆ ಅನುವಾದ ಮಾಡೋದು ಬಹಳ ಕಷ್ಟ. ಏಕೆಂದರೆ ಒರಿಜಿನಲ್ ಒಂದು ಅರ್ಥನ ಅನುವಾದದ ಭಾಷೆಯಲ್ಲಿ ಅದೇ ಅರ್ಥ ಬರೋ ಥರ ಬರೆಯೋದಿದೆಯಲ್ಲ, ಬಹಳ ಕಷ್ಟ. ಅದು ಇಂಥ ಒಂದು ಆಧ್ಯಾತ್ಮವನ್ನು ಸಂಪೂರ್ಣವಾಗಿ ಹೊತ್ತಿರುವಂಥ ಈ ಪುಸ್ತಕ. ಈ ಪುಸ್ತಕದ ಮೊದಲನೇ ಪುಟದಿಂದ ಕೊನೆಯ ಪುಟದವರೆಗೂ ಆಧ್ಯಾತ್ಮದ ರಸದೌತಣ ಇದೆ ಈ ಪುಸ್ತಕದಲ್ಲಿ. ಅದನ್ನು ಬರೆಯೋದು ಬಹಳ ಕಷ್ಟ ಮಾಸ್ಟರ್ಸ್. ಹಾಗಾಗಿ ಅನುವಾದಕರಿಗೂ ಮೂಲ ಬರೆದಂಥ ಸ್ಯಾಮ್ ಮತ್ತು ಜಾನೆಟ್ ಅವ್ರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನನ್ನ ಬದುಕಿಗೆ ಈ ಪುಸ್ತಕ ಒಂದು ಮೈಲಿಗಲ್ಲನ್ನು ಸೃಷ್ಟಿಸಿದೆ. ತುಂಬ ಅಂಶಗಳು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ದಿನನಿತ್ಯ ಅದನ್ನು ಪಾಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದ್ದೀನೋ ನನಗೆ ಗೊತ್ತಿಲ್ಲ. ಇದು ನಿರಂತರ ಪ್ರಯಾಣ. ಈ ಪ್ರಯಾಣದಲ್ಲಿ ನನಗೆ ಅರ್ಥವಾಗಿರುವಷ್ಟು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಎಲ್ಲಾದರೂ ಅನ್ಯಥಾ ಅರ್ಥ ಬಂದಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಇನ್ನು PMC ಕನ್ನಡ ವಾಹಿನಿಯವರು ನನಗೆ ಇಂಥ ಒಂದು ಅದ್ಭುತ ಅವಕಾಶ, 2ನೇ ಬಾರಿ. ಮೊದಲು ಸೀತಾಯಣದ ಜೊತೆ ನಿಮ್ಮ ಜೊತೆ ಇದ್ದೆ, ಈಗ ಯಶೋಧರ ಆಕೆಯ ಪ್ರಯಾಣದಲ್ಲೂ ನಿಮ್ಮ ಜೊತೆ ಇರೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ PMC ಕನ್ನಡ ವಾಹಿನಿಯವರಿಗೆ ನನ್ನ ಕೋಟಿ ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನೀವೆಲ್ಲ ಮಾಸ್ಟರ್ಸ್, ಆತ್ಮಬಂಧುಗಳು, ಧ್ಯಾನ ಬಂಧುಗಳು, ಧ್ಯಾನ ಮಾಡ್ತಾ ಇದ್ದೀರಾ ತಾನೆ? ಸ್ವಾಧ್ಯಾಯ ನಡೀತಾ ಇದೆಯಾ ನಿಮ್ಮ ಮನೆಗಳಲ್ಲಿ? ಸಸ್ಯಾಹಾರ ಪಾಲಿಸ್ತಾ ಇದ್ದೀರಾ? ಪ್ರಯತ್ನ ಪಡೋಣ, ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡೋಣ. ಹಾಗಾಗಿ ನೀವೆಲ್ಲ ಮಾಸ್ಟರ್ಸ್, ಆತ್ಮಬಂಧುಗಳಿಗೂ ಈ ಮಾತುಗಳನ್ನ ಕೂತು ಕೇಳ್ತಾ ಇದ್ದೀರಲ್ಲ, ಹಾಗಾಗಿ ನಿಮ್ಮ ತಾಳ್ಮೆಗೆ, ನಿಮ್ಮ ಅಭಿರುಚಿಗೆ ನಾನು ಶಿರಸ ವಂದಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಂದಾದರೂ ಅವಕಾಶ ಸಿಕ್ಕಿದ್ರೆ ಇನ್ನೊಂದು ಪುಸ್ತಕದೊಡನೆ ಇನ್ನೊಂದು ಸ್ವಾಧ್ಯಾಯದಲ್ಲಿ ನಿಮ್ಮ ಜೊತೆ ಬೆರಿತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಹಾಗೂ ನಮ್ಮ ನಾಯಕ ಇವೆಲ್ಲವನ್ನು ಸಾಗಿಸ್ಕೊಂಡು ನಮ್ಮ ಕೈ ಹಿಡಿದು ನಡೆಸ್ತಾ ಇರೋ ನಮ್ಮ ಗುರು, ನಮ್ಮ ನಾಯಕ ಪತ್ರಿಜಿಯವ್ರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಅವ್ರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಅಮ್ಮನವ್ರಿಗೂ ತಿಳಿಸ್ತಾ ಈ ಕಾರ್ಯಕ್ರಮವನ್ನು, ಈ ಕೊನೆಯ ಸಂಚಿಕೆಯನ್ನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀನಿ. ಶರಣು ಶರಣಾರ್ಥಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.